ಕೂಗೂರು ಗ್ರಾಮದಲ್ಲಿ ಧಾರ್ಮಿಕ ಸಂಭ್ರಮ. ಶ್ರೀ ಗ್ರಾಮ ದೇವತಾ ಅಮ್ಮನವರ ವಾರ್ಷಿಕೋತ್ಸವ ಜರುಗಲಿದೆ. ಮಾರ್ಚ್ 30, ಏಪ್ರಿಲ್ 5 ಕುಂಭಾಭಿಷೇಕ ರಥೋತ್ಸವ ಮತ್ತು ಹೂವಿನ ಕರಗ ಮಹೋತ್ಸವ ವೈಭವ. ಪ್ರಥಮ ಬಾರಿಗೆ ರಥೋತ್ಸವ. ಕೂಗೂರು ಗ್ರಾಮದಲ್ಲಿ ಅಮ್ಮನವರ ರಥಚಾಲನೆ, ಭಕ್ತರ ಆತ್ಮೀಯ ಆಹ್ವಾನ, ಬಳೆ ಜಾತ್ರೆ, ನಿಂಬೆಹಣ್ಣು ಬೆಲ್ಲ ದೀಪಾರಾಧನೆ, ಮಹಾಮಂಗಳಾರತಿ, ಹೂವಿನ ಕರಗ ಮಹೋತ್ಸವ ಮತ್ತು ಅಗ್ನಿಕುಂಡ ಪ್ರವೇಶ. ವೈಭವಮಯ ಜಾತ್ರೆಗೆ ಸಿದ್ಧತೆ. ಸಮಸ್ತ ಭಕ್ತರ ಗಮನಕ್ಕೆ. ಕೂಗೂರು ಗ್ರಾಮ ದೇವತಾ ಅಮ್ಮನವರ ಮಹೋತ್ಸವದಲ್ಲಿ ಭಾಗವಹಿಸಿ. ಸರ್ಜಾಪುರ ಹೋಬಳಿಯ ಕೂಗೂರು ಗ್ರಾಮ ದೇವತಾ ಅಮ್ಮನವರ ವೈಭವಮಯ ವಾರ್ಷಿಕೋತ್ಸವ ಸುದ್ದಿ. ಆನೇಕಲ್ ತಾಲೂಕಿನ ಕೂಗೂರು ಗ್ರಾಮದ ಶ್ರೀ ಗ್ರಾಮ ದೇವತಾ ಅಮ್ಮನವರ ಸನ್ನಿಧಿಯಲ್ಲಿ ಈಗ ಧಾರ್ಮಿಕ ಸಂಭ್ರಮದ ಸಡಗರ. ಈ ವರ್ಷ ದೇವಸ್ಥಾನದ ಪ್ರಥಮ ವಾರ್ಷಿಕೋತ್ಸವ, ಕುಂಭಾಭಿಷೇಕ, ರಥೋತ್ಸವ ಮತ್ತು ಹೂವಿನ ಕರಗ ಮಹೋತ್ಸವ ಮಾರ್ಚ್ 30ರಿಂದ ಏಪ್ರಿಲ್ 5ರವರೆಗೆ ನಡೆಯಲಿದೆ. ಮಾರ್ಚ್ 30ರಂದು ಸೋಮವಾರ ಸಂಜೆ 5 ಗಂಟೆಗೆ ಶ್ರೀ ಮಹಾಗಣಪತಿ ಪೂಜೆ ಮತ್ತು ಸಾಮೂಹಿಕ ಹೊರೆ ಕಾಣಿಕೆ ಮೂಲಕ ಜಾತ್ರೆಗೆ ಚಾಲನೆ ಸಿಗಲಿದೆ. ನಂತರ ಮಂಗಳವಾರ ಮತ್ತು ಬುಧವಾರ ಗಣಪತಿ ಹೋಮ, ನವಗ್ರಹ ಹೋಮ, ವಾಸ್ತು ಹೋಮ ಮತ್ತು ಕಲಶ ಸ್ಥಾಪನೆ ಸೇರಿದಂತೆ ವಿಶೇಷ ಪೂಜೆ ಕಾರ್ಯಕ್ರಮಗಳು ನಡೆಯಲಿವೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಬಹುದಾಗಿದೆ. ಆದರೆ ಶ್ರೇಷ್ಠ ಆಕರ್ಷಣೆ ಎಂದರೆ ಏಪ್ರಿಲ್ 2ರಂದು ಗುರುವಾರ ನಡೆಯುವ ರಥೋತ್ಸವ ಮಧ್ಯಾಹ್ನ 12:06ಕ್ಕೆ ಶುಭ ಅಭಿಜಿತ್ ಮುಹೂರ್ತದಲ್ಲಿ ರಥಚಾಲನೆ ನಡೆಯಲಿದೆ. ಹಳ್ಳಿಕರ್ ತಳಿಯ ಎತ್ತುಗಳ ಭವ್ಯ ಮೆರವಣಿಗೆಯು ರಥೋತ್ಸವಕ್ಕೆ ವೈಭವ ಹೆಚ್ಚಿಸುತ್ತದೆ. ಈ ದಿನ ತಾಯಂದಿರು ಮತ್ತು ಹೆಣ್ಣು ಮಕ್ಕಳಿಗೆ ಬಳೆ ಜಾತ್ರೆ ಕಾರ್ಯಕ್ರಮವೂ ನಡೆಯಲಿದೆ. ಸಂಜೆ ವೇಳೆ ಮಹಿಳಾ ಭಕ್ತರು ನಿಂಬೆಹಣ್ಣು ಮತ್ತು ಬೆಲ್ಲದ ದೀಪಾರಾಧನೆ ಮತ್ತು ಮಹಾಮಂಗಳಾರತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇನ್ನೊಂದು ಮುಖ್ಯ ಆಕರ್ಷಣೆ ಎಂದರೆ ಹೂವಿನ ಕರಗ ಮಹೋತ್ಸವ. ಏಪ್ರಿಲ್ 3ರಂದು ರಾತ್ರಿ 11 ಗಂಟೆಗೆ ಗ್ರಾಮಾಂತರ ಬೀದಿಗಳಲ್ಲಿ ಸಕಲ ವಾದ್ಯ ಮೇಳಗಳೊಂದಿಗೆ ನಡೆಯಲಿದೆ. ನಂತರ ಏಪ್ರಿಲ್ 4ರಂದು ಮುಂಜಾನೆ 4 ಗಂಟೆಗೆ ಭಕ್ತಪೂರ್ವದ ಅಗ್ನಿಕುಂಡ ಪ್ರವೇಶ ಕಾರ್ಯಕ್ರಮ ನಡೆಯಲಿದೆ. ಭಕ್ತರು ತಮ್ಮ ಕುಟುಂಬದೊಂದಿಗೆ ಆಗಮಿಸಿ ತನುಮನ ಧನಗಳಿಂದ ಸಹಕರಿಸಿ ಈ ವೈಭವಮಯ ದೈವಿಕ ಮಹೋತ್ಸವವನ್ನು ಯಶಸ್ವಿಗೊಳಿಸಬಹುದಾಗಿದೆ. ಇದು ಗ್ರಾಮಸ್ಥರಿಗೂ ಭಕ್ತರಾದ ಪ್ರತಿ ವ್ಯಕ್ತಿಗೂ ವಿಶೇಷ ಅನುಭವವಾಗಲಿದೆ. ಹಿಂಗೆ ಬಂದು ಆರೋಗ್ಯಮಾವಿರಾಚ್ಛಾಪಮಾನಂ ಮಹೇತ ಧನಂ ಧಾನ್ಯಂ ವಶಂ ಭವಕೀರ್ತಿಲಾಭಂ ಶತ ಸಂವತ್ಸರಂ ದೀರ್ಘವಾಯುಃ ದೀರ್ಘಾಯುಷ್ಯಾಭಿವೃದ್ಧಿರಸ್ತು ಉತ್ತರೋತ್ತರಾಭಿವೃದ್ಧಿರಸ್ತು ಗ್ರಾಮಾನಿ ದೇವತಾ ಪೂರ್ಣಾನುಗ್ರಹ ಪೂರ್ಣಾಶೀರ್ವಾದ ಪೂರ್ಣ ಪ್ರಸಾದ ಪ್ರಾಪ್ತಿರಸ್ತು ಸಮಸ್ತ ಸನ್ಮಂಗಲಾನಿ ಭವಂತು. ತೊಳಿ ಬನ್ನಿ. ಪರಿವಾರ ದೇವತಾ ಸೈದಶ್ರೇ ಗ್ರಾಮಾದಿ ದೇವತಾಭ್ಯೋ ನಮಃ. ಮಂಗಳ ನೀರಾಜನಂ ದರ್ಶಯಾಮಿ, ರಕ್ಷಾಂ ಧಾರಯಾಮಿ, ದೇವತಾ ರಕ್ಷಾ ಶಿರಸಾ ಗೃಹ್ಣಾಮಿ. ಓಂ ಹರ ಓಂ ಹರ ಓಂ ಹರ. ಓಂ ಗಣಕರ್ಷಿಷೇ ನಿಚರದ್ ಗಾಯತ್ರೆ ಛಂದಃ ಶ್ರೀಮನ್ ಮಹಾಗಣಪತಿರ್ದೇವತಾ. जातवेदसे सुतपावतो मनाति यतो नितः
ಓಂ ಹರ ಓಂ ಹರ ಓಂ ಹರ ಓಂ ಧಾತ ಮೇಧಸೆ ಸುಲಭಾಮ ಸೋಮರಾತೆ ಯತೋರಿತಃ ವಿವೇದಃ ತನಸ್ಪರ್ಶಾದಿ ದುರ್ಗಾಣಿ ವಿಶ್ವಾಹ ನಾವೇವ ಸಿಂಧುಂ ಧರಿತಾತ್ಯಗ್ನೇಃ ತಾಂ ಅಗ್ನಿವರ್ಣಾಂ ತಪಸಾಧ್ನಂತೆ ವೈರೋಚನೇಂ ಕರ್ಮಫಲೇ ನಿಸಷ್ಟಾಃ ದುರ್ಗಾಂ ದೇವೇಗಂ ಶರಣಮಹಂ ಪ್ರಪದ್ಯೆ ಸುತರತಿತರತೆ ನಮಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ಸಪರಿವಾರ ದೇವತಾ ಶ್ರೀ ವಿಘ್ನೇಶ್ವರಾಯ ನಮಃ ತದ್ವಿಷ್ಣಾತ್ ಪರಮಂ ಪದಂ ಸದಾ. ಈಗ ರಥೋತ್ಸವ ನಡೀತದೆ ಕೂಗೂರಲ್ಲಿ. ಯಾಕಂದರೆ ಇದು ನಾವು ಒಂದು 35 ವರ್ಷದಿಂದ ಈಗ ನಾವು ನೋಡಿದ್ ಬಂದಂಗೆ ನಮ್ಮೂರಿಗೆ ಇದು ಮೊದಲೇ ಬಾರಿ ಆಗ್ತಾಯಿರೋದು. ಅದಕ್ಕಂತೂ ತುಂಬ ಖುಷಿ ಇದೆ. ಹಾಗಂತ ನಾವು ಎಲ್ಲ ಊರವರೆಲ್ಲ ಸೇರಿ ರಥೋತ್ಸವ ಮಾಡ್ತಾ ಇರೋದು. ದಯಮಾಡಿ ಸುತ್ತಮುತ್ತ ಇರೋ ಊರಸ್ಥರು, ಗ್ರಾಮಸ್ಥರು, ಭಕ್ತಾದಿಗಳು ಬಂದು ವಿಜೃಂಭಣೆಯಾಗಿ ಬಂದು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಇದೇ 2ನೇ ತಾರೀಕು ರಥೋತ್ಸವ ಇದೆ, ಬರಬೇಕೆಲ್ಲರೂ. ಅಲ್ಲ, ಎಷ್ಟು ಜನ ಸೇರ್ಬೋದು ಈ ರಥೋತ್ಸವಕ್ಕೆ ಅಂತ? ಒಂದು 10,000 ಜನ ಅಂದ್ಕೊಂಡಿದ್ದೀವಿ ನಾವು, ಭಕ್ತಾದಿಗಳು ಬರ್ತಾರೆ ಅಂತ. ಅದೇ ಥರ ನಮ್ಮ ಪೊಲೀಸವ್ರು ಮತ್ತು ಯಾವುದೇ ಥರ KEB ಅವರು, ಇನ್ನೊಬ್ಬರದ್ದು ಎಲ್ಲ ಸಪೋರ್ಟು ನಮಗಿದೆ ಇಲ್ಲಿ, ಕಂದಾಯ ಇಲಾಖೆಯವರು. ಸೊ ಹಾಗಂತ ನಮ್ಗೆ ಯಾವುದೇ ಥರ ಏನು ಬಂದವ್ರನ್ನ ನಾವು ಸರಿಯಾದ ವ್ಯವಸ್ಥೆಯಿಂದ ನಾವು ನೋಡ್ಕೊಳಷ್ಟು ಇದಿದೆ, ಏನು ತೊಂದರೆ ಇಲ್ಲ. ಗೆಸ್ಟ್ಗಳಂದರೆ ಈಗ ನಮಗೀಗ ಅದು ರಾಮಲಿಂಗ ರೆಡ್ಡಿ ಬರ್ತಾ ಇದ್ದಾರೆ, ಆಮೇಲೆ ಈಗ ನಮ್ಮ ಶಿವಣ್ಣವ್ರು ಬರ್ತಾ ಇದ್ದಾರೆ, ಮತ್ತು ನಮ್ಮ ಮಂಜುನಾಥ್ ಅವ್ರು ಬರ್ತಾಯಿದ್ದಾರೆ, MP ಮಂಜುನಾಥ್ ಅವ್ರು ಬರ್ತಾಯಿದ್ದಾರೆ. ಅದೇ ಥರ ನಮಗೀಗ ಸಹಕಾರ ಕೊಟ್ಟಂಥ ಈಗ ನಾಲ್ಕು ಕಚೇರಿ ಆಗ್ಬೋದು, ನಮ್ಮ ತಹಸೀಲ್ದಾರ್ ಅವ್ರು ಆಗ್ಬೋದು, ನಮ್ಮ ಈ ಗ್ರಾಮದ ಗ್ರಾಮಸ್ಥರಾಗಿ ಮತ್ತು ನಮ್ಮ ಇಲ್ಲಿ ನಡೆದಿರತಕ್ಕಂಥ ಎಲ್ಲ ನನ್ನ ಸಹೋದರರಾಗಿ ಸಹೋದರಾಗಿ ನಾನು ಏನು ಹೇಳ್ಕೊಳ್ತೀನಿ ಅಂತಂದರೆ, ಇಲ್ಲಿ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಬೇಕಂತಂದರೆ ತುಂಬ ವರ್ಷಗಳಿಂದ ನಾವು ಕಾದರೆ ಈ ಗ್ರಾಮ ದೇವತೆನ ಈಚೆ ತರಬೇಕಂತಂದರೆ ತುಂಬ ವರ್ಷಗಳಂತಂದರೆ ನಮ್ಮ ಇತಿಹಾಸದಲ್ಲಿಲ್ಲ. ಈ ಅಮ್ಮನ ಒಂದು ನೆಲದಲ್ಲಿ ಯಾರೋ ಪುಣ್ಯಾತ್ಮ ಒಂದು ಮಾಡಿದ್ರು, ಅದಕ್ಕೆ ನಾವು ಕಲ್ಲು ಅಂತ ನಾವು ಒಂದು ಬೊಮ್ಮೆ ಅಂತಂದ್ಬಿಟ್ಟು ಅದ್ರಿಗೆ ನಾವು ಪೂಜೆ ಮಾಡಿಕೊಂಡು ಹೋಗ್ತಾಯಿದ್ರೆ, ಆ ಅಮ್ಮ ಆಶೀರ್ವಾದದಿಂದ ಏನು ಮಾಡಿದ್ರು ಅಂತ ಇವಾಗ ಇಲ್ಲಿ ನಮ್ಮ ಊರಿನ ಕೂಗೂರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ನಾವು ಇಲ್ಲಿ ನಮ್ಮ ಊರಿನಲ್ಲಿರೋಂಥ ಜನ ಸಹಕಾರ ಇದ್ರ ಕೊಟ್ಟಿದ್ದಾರೆ ಅಂತಂದರೆ, ಇನ್ನು ಇತಿಹಾಸದಲ್ಲಿ ಈ ಥರ ನಾವು ಹೇಳ್ಕೊಳಕ್ಕೂ ಬರಲ್ಲ, ಅದು ಮಾಡೋಕ್ಕೂ ಆಗಲ್ಲ ಅಂತ. ನಮ್ಮಲ್ಲಿ ಏನೇ ಒಂದು ಕುಂದುಕೊರತೆಗಳಿರಲಿ ಅದೆಲ್ಲ ಮರೆತು ನಾವಿದ್ದೀರಿ, ಊರೆಲ್ಲ ಒಂದಾಗೋಣ, ಹಾಗೆ ಅಮ್ಮನ್ನ ಈಚೆ ತರೋಣ ಅಂತಂದ್ಬಿಟ್ಟು ನಮ್ಮ ಇವಾಗ ಗೌಡ್ರು ಇರ್ಬೋದು, ಮತ್ತು ನಮ್ಮ ಸುತ್ತಪಕ್ಕ ಚೇರ್ಮನ್ರು ಇರ್ಬೋದು, ನಮ್ಮ ತಹಸೀಲ್ದಾರ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇಲಾಖೆಯವರು ಇರ್ಬೋದು, KEB ಅವರು ಇರ್ಬೋದು, ಎಲ್ಲರೂ ಸಹಕಾರ ಇದ್ರಿಗೆ ಕೊಟ್ಟು ಭಾರಿ ವಿಜೃಂಭಣೆಯಿಂದ ನಡಿಬೇಕಂತಂದ್ಬಿಟ್ಟು ನಮಗೆಲ್ಲನೂ ಸಹಕಾರ ಕೊಟ್ಟು ಇವತ್ತು ಅಷ್ಟೇ ನಾನು ಎಲ್ಲಕ್ಕೂ ನಾನು ಮಾಡ್ತೀನಿ ಅಂದ್ಕೊಂಡು ಮುಂದೆ ಬಂದು ಒಬ್ಬೊಬ್ರದ್ದು ಒಂದೊಂದು ಕೊಡುಗೆ, ಇಂಥದ್ದು ನಂದಿರಲಿ ಇಂಥದ್ದು ನಿಂದಿರಲಿ ಅಂದ್ಕೊಂಡು ಒಂದು ಸಮಜಾಸದಲ್ಲಿ ಎಲ್ಲರೂ ಕೂತ್ಕೊಂಡು ಇಲ್ಲಿ ಒಂದು ತೀರ್ಮಾನ ತಗೊಂಡು ಆ ತೀರ್ಮಾನದಂತೆಯೇ ನಮ್ಮ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಸ್ಥರು ಅದೇ ಥರ ನಮಗೆ ಒಂದು ಸಹಕಾರ ಕೊಟ್ಟು ಅಮ್ಮ ತಾಯಿ ಇದು ಕೃಪೆ ಕಟಾಕ್ಷದಿಂದ ನಾವು ಭಾರಿ ವಿಜೃಂಭಣೆಯಿಂದ ಹೋಗ್ತಾಯಿದ್ದೀರಿ. ಹಿಂಗೆ ಭಕ್ತಾದಿಗಳೆಲ್ಲ ಸೇರಿ ಹಿಂಗೆ ನಡೆಸ್ಕೊಂಡು ಭಗವಂತ ಹಿಂಗೆ ಅವ್ರ ಆರೋಗ್ಯ ಕೊಡಲಿ ಅಂತ ಹೇಳಿಬಿಟ್ಟು ನಾನೆಲ್ಲ ಈ ದೇವ್ರ ಮುಂದೆ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಇದನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ ಅಂತ ಒಂದು ಆಶೀರ್ವಾದ ಮಾಡ್ತಾಯಿದ್ದೀನಿ. ಜೈ. ದಿನ ರಥ ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ಭದ್ರಾರೆಡ್ಡಿಯವರ ಟೀಮು, ಚೊಕ್ಕಸಂದ್ರದವರು ಅವರು, ಮತ್ತು ನಮ್ಮ ಸರ್ಜಾಪುರದವರು ಟೀಮು, ಈಳಳ್ಗೆ ಟೀಮು, ರಾಮಸಾಗರ ಟೀಮು, ಆಮೇಲೆ ಕಗ್ಲಿಪುರ ಟೀಮು, ಇವತ್ತು ಅದನ್ನೆಲ್ಲ ನಮ್ಮ ಗೈಡ್ಲೈನ್ಸ್ ಕೊಟ್ಟು ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ಅವ್ರ ಹತ್ರ ಕರ್ಕೊಂಡು ಹೋಗಿರ್ತಕ್ಕಂಥ ನಮ್ಮ ವಕೀಲರು ರಮೇಶ್ ರೆಡ್ಡಿಯವರು ಅವ್ರ ಹತ್ರ ಕರ್ಕೊಂಡೋಗಿ ಮಾತಾಡಿ ಇವತ್ತು ಅವ್ರ ತಂಡದಿಂದ ಇವತ್ತು ನಮ್ಮೂರಿಗೆ ನಮ್ಮದು ಯಾವ ಥರ ಮಾಡಬೇಕು ಅಂತ ಹಲ್ವಾರು ನಾವು ದೇವಸ್ಥಾನದವರು, ನಮ್ಮೂರು ಗ್ರಾಮಸ್ಥರು ಎಲ್ಲ ಹಿರಿಕರು ಕೂತ್ಕೊಂಡು ಹ್ಯಾಂಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಒಂದು ಐಡಿಯಾ ಬಂದಾಗ ಸೊ ನಮಗೆ ಸಿಕ್ಕಿದ್ದೆ ಭದ್ರಾರೆಡ್ಡಿ.
ನಾವು ಸುಮಾರು ಒಂದು ಉಸ್ಕೂರು, ಚುಡ್ಸಂದ್ರ, ಚೊಕ್ಸಂದ್ರ, ಕಗ್ಲಿಪುರ, ನಾರಾಯಣಘಟ್ಟ ಎಲ್ಲ ಸುಮಾರು ಒಂದು 15 ದೇವಸ್ಥಾನ ಹತ್ರ ಹೋಗಿ ನೋಡಿ ಮಾಡ್ಕೊಂಡು ಬಂದಮೇಲೆ ನಮಗೊಂದು ಐಡಿಯಾ ಸಿಕ್ಕಿದ್ಮೇಲೆ ನಾವು ವಕೀಲರು ರಮೇಶ್ ರೆಡ್ಡಿ ಅವರು ಭದ್ರಾ ರೆಡ್ಡಿನ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಅಲ್ಲಿ ರಾಮಸಾಗರದವರು ಎಲ್ಲ ಆ ಗ್ರಾಮದ ಉಸ್ಕೂರು ಸೇರಿರ್ತಕ್ಕಂಥ ಸರ್ಕಲ್ ಎಷ್ಟು ಗ್ರಾಮದಿದ್ದಾವೆ ಆ ಗ್ರಾಮಸ್ಥರು ಎಲ್ಲ ಸೇರಿದ ಮೇಲೆ ಒಂದು ಐಡಿಯಾ ಕೊಟ್ಟ ಮೇಲೆ ಇವತ್ತಿನ ದಿನ ಭದ್ರಾ ರೆಡ್ಡಿ ಟೀಮ್ ಅವ್ರ ಕಡೆಯಿಂದ ಒಂದು ವಿಜೃಂಭಣೆಯಾಗಿ ನಮಗೆ ಬಹಳ ಸುಮಾರು ಅವ್ರು ಹೇಳಿರ್ತಕ್ಕಂಥ ಒಂದು ಇವತ್ತು ಮೆಟೀರಿಯಲ್ ಬಂದಿರತಕ್ಕಂಥ ಎಲ್ಲ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದೆ, ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದೆ ತೋಪಲ್ಲಿ ಕೊಯ್ಸ್ಕೊಂಡು ಇವತ್ತು ನಾವು ಯಾವುದು ಇವತ್ತು ಒಂದು ಕಟ್ಟಿಗೆನೂ ವೇಸ್ಟ್ ಮಾಡಿದ್ರೆ ಎಲ್ಲ ನಮ್ಮ ಊರಿಂದ ಆದ್ರೂ ಭಾಳ ಚೆನ್ನಾಗಿ ಭಾಳ ಇದ್ರಿಂದ ಬಂತು, ಸೊಗಸಾಗಿ ಕಟ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಭದ್ರಾ ರೆಡ್ಡಿಯವರ ರೆಡಿ ಮಾಡ್ತಕ್ಕಂಥ ಅವ್ರಿಗೆ, ಅವರ ಕುಟುಂಬಕ್ಕೂ, ಅವರ ಸಂಗಡಿಗರಿಗೂ, ನಮ್ಮ ದೇವಸ್ಥಾನ ಪರವಾಗಿ, ಗ್ರಾಮಸ್ಥರ ಪರವಾಗಿ, ನಮ್ಮೂರಿನ ಒಂದು ಹಿರಿಕರ ಪರವಾಗಿ ಅವ್ರಿಗೆ ಈ ಸಮಯದಲ್ಲಿ ಅವ್ರಿಗೆ ನಾವೊಂದು ಶುಭವನ್ನು ಕೋರ್ತಾ ಇದ್ದೀವಿ. ಅವ್ರ ಮನೆಗೂ ಅವ್ರಿಗೂ ನಮ್ಮ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಅವ್ರಿಗೆಲ್ರಿಗೂ ಭಗವಂತ ಆ ತಾಯಿ ಎಲ್ಲ ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಅವ್ರನ್ನ ಇನ್ನೂ 100 ಕಾಲ ಮಾಡಲಿ. ಇನ್ನೂ ಈ ಥರ ನಮ್ಮೂರಲ್ಲಿ ನಡೀತಕ್ಕಂಥ ರಥದ ಬಗ್ಗೆ ಇನ್ನೂ 100 ಕಾಲ ಚೆನ್ನಾಗಿ ಮಾಡಲಿ ಅಂಥೇಳಿ ನಮ್ಮ ಈ ಸಂದರ್ಭದಲ್ಲಿ ಊರಿನ ಪರವಾಗಿ, ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ, ದೇವಸ್ಥಾನ ಪರವಾಗಿ ಅವ್ರಿಗೆ ನಾವೊಂದು ಚಿರಋಣಿ ಇರ್ತೀವಿ ಅಂಥೇಳಿ ಅಮ್ಮನವ್ರ ಹತ್ರ ಕೇಳ್ಕೊಂಡು ಒಂದು ಆಶೀರ್ವಾದ ಮಾಡಲಿ, ಚೆನ್ನಾಗಿರಲಿ ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊತಾ ಇದ್ದೀವಿ. ಮುಂದೆ ಹಳ್ಳಿಕಾರ ಎತ್ತುಗಳು ಬರ್ತಾ ಇದೆ. ಇದೇ ಮೊದಲನೇ ಬಾರಿಗೆ ಹಳ್ಳಿಕಾರ ಎತ್ತುಗಳು ತುಂಬ ಟಿ ವಿ ಎಸ್ ನಂದೀಶ್ ಗೌಡ ತಿಂಡ್ಲು ಅವ್ರ ತಂಡದ ಕಡೆಯಿಂದ 5 ಜೊತೆ ಹಳ್ಳಿಕಾರ ಎತ್ತುಗಳು ಬರ್ತಾ ಇದೆ. ಇದ್ರ ಜೊತೆಗೆ ಮತ್ತೆ ಭದ್ರಾ ರೆಡ್ಡಿ, ರಾಜಪ್ಪ, ಕಾರ್ತಿಕ್ಕು, ಜಂದಕನಹಳ್ಳಿ ವೆಂಕಟೇಶ್ ಅವರು ಒಂದು 3 ಇಂದ 4 ಜೊತೆಗಳು ನಮ್ಮ ರಥೋತ್ಸವಕ್ಕೆ ಅಂತಾನೆ ಕಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಚಿಕ್ಕನಹಳ್ಳಿ ಅಪ್ಪ ಅವರು ಕಳಿಸ್ಕೊಡ್ತಾ ಇದ್ದಾರೆ. ಇದೊಂಥರ ನಮಗೆ ತುಂಬ ಖುಷಿಯಾದ ಒಂದು ಟೋಟಲ್ ಒಂದು 10 ರಿಂದ 15 ಜೊತೆ ಬರ್ತಾ ಇದೆ ಹಳ್ಳಿಕಾರ ಎತ್ತುಗಳು. ತುಂಬ ವಿಜೃಂಭಣವಾಗಿ ನಾವು ಈ ಸರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಈಗ ನಮ್ಮ ಹಿರಿಯರು ಎಲ್ಲ ಆಶೀರ್ವಾದದೊಂದಿಗೆ ತುಂಬ ಚೆನ್ನಾಗಿ ಆಗ್ತಾಯಿದೆ. ದಯಮಾಡಿ ಎಲ್ಲ ಗ್ರಾಮಸ್ಥರಲ್ಲಿ ವಿನಂತಿ ಏನಂತಂದರೆ ಸುತ್ತಮುತ್ತ ಇರೋ ಜನಗಳು ಬಂದು ನಮ್ಮ ಕೂಗೂರು ಗ್ರಾಮದ ಇತಿಹಾಸದಲ್ಲಿ ಇದು ಒಂದು ನಮಗೆ ವೈಭೋಗದ ಕ್ಷಣ ಅನ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ ಇದುವರೆಗೂ ಜಾತ್ರೆ ಇದು ನಮ್ಮ ಊರಲ್ಲಿ ಯಾವುದೂ ಇದಾಗಿರಲಿಲ್ಲ. ಈ ಗ್ರಾಮ ದೇವತಾ ಅಮ್ಮನವರ ದೇವಸ್ಥಾನ ಜೀರ್ಣೋದ್ಧಾರ ಆದಮೇಲೆ ಆವತ್ತಿನಿಂದ ಇವತ್ತಿನ ತನಕ ಗ್ರಾಮಸ್ಥರೆಲ್ಲರೂ ಸಂಕಲ್ಪ ಮಾಡಿ ಈ ಸಾರಿ ರಥೋತ್ಸವ ಮಾಡಲೇಬೇಕು ಅಂತೇಳ್ಬಿಟ್ಟು ಪ್ರಯತ್ನ ಪಟ್ಟು ಎಲ್ಲರೂ ಸಹಕಾರದಿಂದ ಇವಾಗ ದಿನಾಂಕ ನಿಗದಿಯಾಗಿ ಎಲ್ಲ ಕೆಲಸ ಕಾರ್ಯಗಳು ಭರದಿಂದ ಸಾಗ್ತಾ ಇದೆ. 2ನೇ ತಾರೀಕು 4ನೇ ತಿಂಗಳು 26 ಗುರುವಾರ ದಿನ ರಥೋತ್ಸವ ಇದು ಶುರುವಾಗ್ತಾ ಇದೆ. ಇದುವರೆಗೂ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನೆಯಿಂದ ಅಮ್ಮನವರ ಆಶೀರ್ವಾದದಿಂದ ಸಾಗ್ತಾ ಇದೆ. ಎಲ್ಲರೂ ಹಿರಿಯರೆಲ್ಲರೂ ಗ್ರಾಮಸ್ಥರೆಲ್ಲರೂ ಸಹಕಾರ ಕೊಟ್ಟು ತುಂಬ ವೈಭವೋಪೇತವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಿರ್ಧರಿಸಿ ಎಲ್ಲ ಕಾರ್ಯಕ್ರಮಗಳು ನೆರವೇರಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ತಮ್ಮ ಮನೆ ಕೆಲಸ ಅಂತೇಳ್ಬಿಟ್ಟು ತಿಳ್ಕೊಂಡು ಎಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ. ಇದರಿಂದ ಎಲ್ಲ ಜನಗಳಿಗೂ ಹೆಚ್ಚಿಗೆ ಈ ಕಾರ್ಯಕ್ರಮದ ತಲುಪಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಗ್ರಾಮ ದೇವತಾ ಅಮ್ಮನವರ ಕೃಪಾಶೀರ್ವಾದವನ್ನು ಪಡೆದು ಅಮ್ಮನವರ ವೈಭವೋಪೇತ ರಥೋತ್ಸವ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಣ್ತುಂಬಿಕೊಂಡು ಅಮ್ಮನವರ ಆಶೀರ್ವಾದಗಳನ್ನು ಪಡೆಯಬೇಕೆಂದು ತಮ್ಮಲ್ಲಿ ಎಲ್ಲರಲ್ಲೂ ಕೋರಿಕೆ. ಯಾವ್ಯಾವ ದಿನ ಏನೇನು ಪೂಜೆಗಳು ಅಮ್ಮನವರ 2ನೇ ತಾರೀಕು 30ನೇ ತಾರೀಕು ಪ್ರಥಮವಾಗಿ ಕಾರ್ಯಕ್ರಮಗಳು ಶುರುವಾಗ್ತಾ ಇರುತ್ತೆ. ಇಲ್ಲಿ ರಥದ ಪೂಜೆಗಳು, ಹೋಮಗಳು ಇರೋದರಿಂದ ಎಲ್ಲ ಕಾರ್ಯಕ್ರಮಗಳು 30ನೇ ತಾರೀಕು ಶುರುವಾಗಿ 5ನೇ ತಾರೀಕು ತನಕ ದಿನಾಂಕ 30 ಸೋಮವಾರ ಸಂಜೆ 5 ಗಂಟೆಗೆ ಮೊದಲಿಗೆ ಶ್ರೀ ಮಹಾಗಣಪತಿ ನಾಗದೇವರುಗಳ ಸಮೇತ ಗ್ರಾಮ ದೇವತಾ ಅಮ್ಮನವರ ಪ್ರಾರ್ಥನೆ ಹಾಗೂ ಸಮರ್ಪಣೆ, ದೀಪಾರಾಧನೆ, ಸಾಮೂಹಿಕ ಹೊರೆಕಾಣಿಕೆ ಸ್ವೀಕಾರ ಶುರುವಾದಾಗ 31ನೇ ತಾರೀಕು ಮಂಗಳವಾರ
ಬೆಳಗ್ಗೆ 7 ಗಂಟೆಗೆ ಗಣಪತಿ ಪೂಜೆ, ಗಂಗಾ ಪೂಜೆ, ದೇವಾನಂದಿ, ಪುಣ್ಯವಚನ, ಕೃಪಾಚರಣ, ಮಹಾಸಂಕಲ್ಪ ಹಾಗೂ ಧ್ವಜಾರೋಹಣ, ಮಂಗಳಾರತಿ, ಪ್ರಸಾದ ಯೋಗ ಇರುತ್ತೆ. 31ನೇ ತಾರೀಕು ಮಂಗಳವಾರ ಸಂಜೆ 5:20ಕ್ಕೆ ಗೋಪೂಜೆ, ವಾಸ್ತುಹೋಮ, ರಕ್ಷಾಹೋಮ, ಪೂರ್ಣಾಹುತಿ, ಧ್ವಜ ತೋರಣ, ದಿಗ್ಬಾಲಕ ದೇವತಾ ಸ್ಥಾಪನೆ, ಮಹಾಮಂಗಳರ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. ಹಾಗೆ 1ನೇ ತಾರೀಕು ಬುಧವಾರ ಬೆಳಗ್ಗೆ 7:15ಕ್ಕೆ ಗಣಪತಿ ಪೂಜೆ, ಸಪರಿವಾರ ಸಮೇತ ಶ್ರೀ ಗ್ರಾಮದೇವತಾ ಅಮ್ಮನವರ ಮೂಲಮಂತ್ರ ಹೋಮ, ಆದಿವಾಸ ಹೋಮ, ರಥಶುದ್ಧಿ, ರಥ ಪ್ರತಿಷ್ಠೆ, ಪೂರ್ಣಾಹುತಿ, ಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. 1ನೇ ತಾರೀಕು ಸಂಜೆ 5 ಗಂಟೆಗೆ ಸುದರ್ಶನ ಹೋಮ, ಆದಿವಾಸಿ ಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ, ಅಷ್ಟಾವಧಾನ ಸೇವೆ, ತೀರ್ಥ ಪ್ರಸಾದ ವಿನಿಯೋಗ, ರಥ ಬೀದಿ ಬಲಿ ಕಾರ್ಯಕ್ರಮ ಇರುತ್ತೆ. ಅದೇ ರೀತಿ 2ನೇ ತಾರೀಕು ಕಲಾರುದ್ಧಿ ಹೋಮಾದಿಗಳು, ರಥ ಪ್ರಾಯಶ್ಚಿತ ಹೋಮ, ಕುಂಭಾಭಿಷೇಕ, ಶಿಖರಾಭಿಷೇಕ, ಅಮ್ಮನವರಿಗೆ ವಿಶೇಷ ಅಲಂಕಾರ, ಮಧ್ಯಾಹ್ನ ಅಭಿಜಿತ್ ಮುಹೂರ್ತದಲ್ಲಿ ರಥೋತ್ಸವ ಕಾರ್ಯಕ್ರಮ ಇರುತ್ತೆ. 12:06ರಿಂದ 12:55 ವೇಳೆ ರಥ ಚಾಲನೆ ಸಿಗುತ್ತೆ. ತದನಂತರ ಈ ಬಳೆ ಜಾತ್ರೆ ವಿಶೇಷ ಕಾರ್ಯಕ್ರಮ ಆವತ್ತೇ ರಥೋತ್ಸವ ದಿನ ಮಧ್ಯಾಹ್ನ ಇರುತ್ತೆ. ಈಗ ಈ ಸಾರಿ ರಥೋತ್ಸವ ಥರನೇ ಪ್ರಥಮ ವಾರ್ಷಿಕೋತ್ಸವ ಹಾಗೂ ರಥೋತ್ಸವ ಜೊತೆಗೆ ಪ್ರಥಮವಾಗಿ ಕರಗ ಮಹೋತ್ಸವವನ್ನು ಸಹ ಏರ್ಪಡಿಸಲಾಗಿದೆ. ಅದೇ ರೀತಿ ಕರಗ ಮಹೋತ್ಸವದ ಕಾರ್ಯಕ್ರಮಗಳು ದಿನಾಂಕ 2/4/26 ಗುರುವಾರ ಸಂಜೆ ಶ್ರೀ ಗ್ರಾಮದೇವತಾ ಅಮ್ಮನವರ ಗ್ರಾಮದ ಮಹಿಳೆಯರಿಂದ ನಿಂಬೆಹಣ್ಣಿನ ಮತ್ತು ಬೆಲ್ಲದ ದೀಪದಾರತಿ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಇರುತ್ತೆ. 3ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಅಭಿಷೇಕ ಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. ಕರಗದ ಕಾರ್ಯಕ್ರಮಗಳು 31ನೇ ತಾರೀಕು ಮಂಗಳವಾರ ಗೋಧೂಳಿ ಲಗ್ನದಲ್ಲಿ ಸಂಜೆ 6 ಗಂಟೆಗೆ ಧ್ವಜಾರೋಹಣದಿಂದ ಶುರುವಾಗಿ ದಿನಾಂಕ 1/4/26 ಬುಧವಾರ ಸಂಜೆ 6ಕ್ಕೆ ತವರು ಮನೆ ಸೇವೆ, ಅದೇ ದಿನ ರಾತ್ರಿ 7ಕ್ಕೆ ಹಸಿ ಕರಗ ಇರುತ್ತೆ. ದಿನಾಂಕ 3/4/26 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಪೊಂಗಲ್ ಸೇವೆ, ಮಧ್ಯಾಹ್ನ 2ಕ್ಕೆ ಕರ್ಪೂರ ಸೇವೆ, ಸಂಜೆ 6ಕ್ಕೆ ತವರು ಮನೆ ಸೇವೆ, ಸಂಜೆ 7ಕ್ಕೆ ಬಳೆ ಶಾಸ್ತ್ರ ಇದೆ. ಕರಗದ ವಿಶೇಷ ಪೂಜಾ ಕಾರ್ಯಕ್ರಮ. ದಿನಾಂಕ 3ನೇ ತಾರೀಕು 4 ಶುಕ್ರವಾರ 11 ಗಂಟೆಗೆ ಹೂವಿನ ಕರಗ ಮಹೋತ್ಸವ, ಗ್ರಾಮದ ಬೀದಿಗಳಲ್ಲಿ ಮನೆಗಳ ಹತ್ರ ಎಲ್ಲನೂ ವಿಜೃಂಭಣೆಯಿಂದ ಕರಗ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ದಿನಾಂಕ 4/4 ಶನಿವಾರ ಬೆಳಗಿನ ಜಾವ ಅಗ್ನಿಕುಂಡ ಪೂಜೆ, ಅಗ್ನಿ ಜಲ್ಜನ, ಅಗ್ನಿಕುಂಡ ಪ್ರವೇಶ ಇರುತ್ತೆ ಕಾರ್ಯಕ್ರಮ. ಅದೇ ದಿನ 9 ಗಂಟೆಗೆ ಬೆಳಗ್ಗೆ ವಸಂತೋತ್ಸವ ಕಾರ್ಯಕ್ರಮ, ಕರಗದ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಕರಗದ ಪೂಜಾರಿಗಳು ಬಂದು ಶ್ರೀ ಗಣೇಶ್ ಕೆ ಇವರಿಂದ. ತದನಂತರ 4ನೇ ತಾರೀಕು ರಾತ್ರಿಗೆ ಪಲ್ಲಕ್ಕಿಗಳ ಉತ್ಸವ ಕಾರ್ಯಕ್ರಮ ಇರುತ್ತೆ. ಈ ಥರ ಎಲ್ಲ ಕಾರ್ಯಕ್ರಮಗಳ ಆಯೋಜನೆ ಮಾಡಿ ಎಲ್ಲ ಗುರು ಹಿರಿಯರು, ಗ್ರಾಮಸ್ಥರೆಲ್ಲರೂ ಸಹಕಾರ ಕೊಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ವೈಭವೋಪೇತವಾಗಿ ಗ್ರಾಮದಲ್ಲಿ ಪ್ರಥಮವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಲು ಉತ್ಸುಕರಾಗಿದ್ದಾರೆ. ದಯಮಾಡಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು, ನಿಮ್ಮ ಸ್ನೇಹಿತರು ಎಲ್ಲರನ್ನೂ ಕರೆತನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ. ಹಾಗೆ ಈ ನಮ್ಮ ಸರ್ಜಾಪುರ ಹೋಬಳಿಯಲ್ಲಿ ನಮಗೆ ಗೊತ್ತಿರೋ ಮಟ್ಟಿಗೆ ಶಕ್ತಿ ದೇವತೆ ರಥೋತ್ಸವ ನಡೀತಾ ಇರೋದು ಇದು ಪ್ರಥಮ. ಇಲ್ಲಿ ಯಾವುದು ಎಲ್ಲ ವಿಷ್ಣು ದೇವಾಲಯಗಳು, ಈಶ್ವರ ದೇವರುಗಳು, ಪಲ್ಲಕ್ಕಿಗಳು ನಡೀತಾ ಇದೆ ಇದು ರಥೋತ್ಸವ. ಆದರೆ ಅಮ್ಮನವರ ಶಕ್ತಿ ದೇವತೆಯಾದ ಗ್ರಾಮ ದೇವತೆ ಅಮ್ಮನವರ ರಥೋತ್ಸವ ನಡೀತಾ ಇದ್ದು ಕೂಗೂರು ಹೋಬಳಿ ಇದರಲ್ಲಿ. ಅದರಿಂದ ಹಳೆಯ ದೇವಸ್ಥಾನ ಇದು ಜೀರ್ಣೋದ್ಧಾರ ಮಾಡಿ 1 ವರ್ಷ ಆಗಿದೆ ಈ ದಿನಾಂಕಕ್ಕೆ. ದಯಮಾಡಿ ಎಲ್ಲರೂ ಈ ಶಕ್ತಿ ದೇವತೆಯಾದ ಅಮ್ಮನವರ ಆಶೀರ್ವಾದವನ್ನು ಪಡೆದು ಎಲ್ಲ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಆಗಲಿ ಅಂತ ಕೋರ್ಕೊಳ್ತಾ ಇದ್ದೀವಿ ಅಮ್ಮನವರ ಹತ್ರ. ದಯಮಾಡಿ ಎಲ್ಲರೂ ಕಾರ್ಯಕ್ರಮದಲ್ಲೇ ಆಗಮಿಸಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ. ಕೂಗೂರು ಗ್ರಾಮದ ಗ್ರಾಮದೇವತಾ ಅಮ್ಮನವರ ದೇವಸ್ಥಾನ ಪ್ರಥಮ ವಾರ್ಷಿಕೋತ್ಸವ ರಥೋತ್ಸವ ಮಾಡ್ತಾ ಇರೋದು ಇದೇ ಪ್ರಥಮ ಬಾರಿಗೆ. ಇದು ಮೂಲತಃ ಬಂದು ಹಿರಿಯರ ಕಾಲದಿಂದಲೂ ಸಹ ಇದ್ದಂಥ ದೇವಸ್ಥಾನ. ಇದು ಒಡೆದಾಕಿ ನಾವು ಹೊಸದಾಗಿ ಕಟ್ಟಿ ಈ ಗ್ರಾಮಸ್ಥರು, ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ದೇವಸ್ಥಾನನ ನಿರ್ಮಾಣ ಮಾಡಿ ಈ ಪ್ರಥಮ ಬಾರಿಗೆ ನಾವು ದೇವಸ್ಥಾನದ ಮುಂದೆ ಒಂದು ರಥೋತ್ಸವವನ್ನು ಈ ಒಂದು ಇದರಲ್ಲೇ ಮಾಡ್ತಾಯಿದ್ದೀವಿ. ಸೊ ಎಲ್ಲರ ಸಹಕಾರದಿಂದ ನಾವು ಅಮ್ಮನವರ ದೇವಸ್ಥಾನನ ವಿಜೃಂಭಣೆಯಿಂದ ಮಾಡಬೇಕಂತ ಪ್ರಯತ್ನ ಮಾಡಿದ್ವಿ, ನಡೀತಾ ಇದೆ. ಸೊ ಅದರಿಂದ ಎಲ್ಲ ಸುತ್ತಮುತ್ತಲಿನ ಎಲ್ಲರೂ ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ.
ಅದೇ ರೀತಿ ಎಲ್ಲರೂ ಬಂದು ಇಲ್ಲಿ ಅಮ್ಮನವರ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕಂತ ನಮ್ಮ ಅನಿಸಿಕೆ. ಸರ್ ಯಾವ್ಯಾವ ದಿನ ಏನೇನು ಪೂಜೆ ಪೂಜೆಗಳ ಎರಡನೇ ತಾರೀಕಿಂದ ಇಲ್ಲ 31ರಿಂದ ಸರ್ 31 ಪೂಜೆಗಳು 31 ಏನು ಈ ಜಾತ್ರೆ ನಡೆಯುತ್ತೆ, ಜಾತ್ರೆಯಲ್ಲಿ ಏನು ಗಲಾಟೆಗಳು ಅದು ಯಾವುದು ಆಗಿತ್ತು ಅದು ಗಲಾಟೆಗಳು ಮತ್ತು ಯಾರಾದರೂ ಬರೋದು ಕುತಂತ್ರಗಳು ಅಂಥದ್ದು ಏನೂ ನಡೆಯಲ್ಲ ಇಲ್ಲಿ. ಎಲ್ಲರ ಊರ ಗ್ರಾಮಸ್ಥರ ಸಹಕಾರ ಇದೆ. ಆಮೇಲೆ ನಮಗೆ ಆರಕ್ಷಕರು ಸುತ್ತಮುತ್ತಲಿನ ಒಂದು ಪ್ರತಿನಿಧಿಗಳಿಂದಲೂ ಸಹಕಾರ ಇದೆ. ಇದುವರೆಗೂ ಯಾವುದು ಗಲಾಟೆಗಳಂಥದ್ದು ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ, ಬಿಡೋದಿಲ್ಲ ನಾವು ಇಲ್ಲಿ. ಸರಿ ಸರ್, ಓಕೆ, ಥ್ಯಾಂಕ್ ಯು. ಸರ್ ಹೇಳಿ, ಈ ವರ್ಷ ನಿಮ್ಮೂರಲ್ಲಿ ಕೂಗೂರಲ್ಲಿ ಮೊದಲನೇ ವರ್ಷ ಏನು ರಥೋತ್ಸವ ಆಗಿರ್ಬೋದು, ಹೂವಿನ ಪಲ್ಲಕ್ಕಿ ಆಗಿರ್ಬೋದು, ಏನು ಇಲ್ಲಿ ಸೊ ಇದು ಇಲ್ಲಿ ನೆಲೆಸಿರ್ತಕ್ಕಂಥ ಸುಮಾರು ಪುರಾತನ ಕಾಲ ದೇವಸ್ಥಾನ. ಎಲ್ಲ ಗ್ರಾಮಸ್ಥರು ಹಾಗೂ ಎಲ್ಲ ಊರಿನಲ್ಲಿರ್ತಕ್ಕಂಥ ಎಲ್ಲ ಮತಸ್ಥರು ಎಲ್ಲ ಸೇರಿ ಕುಲಬಾಂಧವರು, ಗ್ರಾಮದಲ್ಲಿ ಎಷ್ಟು ನಮ್ಮ ಕುಲಬಾಂಧವರು ಇದ್ದಾರೆ ಎಲ್ಲ ಜನಾಂಗದವರು ಸೇರಿ ಎಲ್ಲ ಮತಸ್ಥರು ಸೇರಿ ಇವತ್ತು ಈ ದಿನ ನಡೆಸ್ಬೇಕಂತಂದರೆ ಎಲ್ರದ್ದು ಸಹಕಾರ ಆಗಿದೆ. ಗ್ರಾಮದ ದೊಡ್ಡವರು ಮತ್ತು ಯುವಕರು ಎಲ್ಲ ಸೇರಿ ಇವತ್ತು ಈ ಜಾತ್ರೆ ನಡೆಸಬೇಕಾಗಿರತಕ್ಕಂಥದ್ದು ಒಂದು ಪ್ರೇರಣಾಪಣೆ. ಇವತ್ತು ಎಲ್ಲ ಯುವಕರದೆಲ್ಲ ಸೇರಿ ಗ್ರಾಮಸ್ಥರು, ದೊಡ್ಡವರು, ಚಿಕ್ಕವರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸೇರಿ ಮತ್ತು ಇವತ್ತು ನಡೆಸ್ಬೇಕಂದ್ರೆ ಶ್ರೀ ಗ್ರಾಮ ದೇವತೆ ಪ್ರಸನ್ನ ಅಂತ ಹೇಳ್ಬಿಟ್ಟು ಇವತ್ತು ಅಮ್ಮನವರ ಜಾತ್ರೆ ನಡೆಸ್ತಕ್ಕಂಥದ್ದು ಪ್ರಥಮ ಬಾರಿ. ಆದರೆ ಮೊದಲು ನಾವು ಪ್ರಾರ್ಥನೆ ಮಾಡ್ಕೊಂಡು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕಂದಾಗ ಎಷ್ಟು ಒಂದು ವಿಜೃಂಭಣೆಯಿಂದ ಮಾಡಿದ್ವೋ ಅದೇ ಥರ ಆಗಬೇಕು. ಇಲ್ಲಿ ಯಾವುದೇ ಒಂದು ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಅಮ್ಮನವರ ಸಹಕಾರ ಏನೇ ಒಂದು ಕೆಲಸ ಮಾಡಲಿ, ಇವನ್ ಗ್ರಾಮಸ್ಥರ ಪರವಾಗಿ ಗ್ರಾಮದಲ್ಲಿ ಏನೇ ಒಂದು ಕೆಲಸ ಮಾಡಲಿ, ನಮಗೊಂದು ಹೇಳ್ಬೇಕಂತಂದರೆ ನಮ್ಮೂರಲ್ಲಿ ಸುಮಾರು ಒಂದು 10 ದೇವರುಗಳಿದ್ದಾವೆ. ಗ್ರಾಮ ದೇವತೆ ಇದ್ದಾರೆ, ದುಗ್ಲಮ್ಮ ಇದ್ದಾರೆ, ಆಂಜನೇಯ ಸ್ವಾಮಿ ಇದ್ದಾರೆ, ಕೋದಂಡರಾಮ ಸ್ವಾಮಿ ಇದ್ದಾರೆ, ಆಮೇಲೆ ಮುನೇಶ್ವರ ಸ್ವಾಮಿ ಇದ್ದಾರೆ, ಆಮೇಲೆ ಕರಗದಮ್ಮನ ದೇವಿ ಇದ್ದಾರೆ, ಶನಿಮಾತಮ್ಮ ಸ್ವಾಮಿ ಇದ್ದಾರೆ, ಕಾವೇರಮ್ಮ ಇದ್ದಾರೆ, ಯಲ್ಲಮ್ಮ ಅವರು ಇದ್ದಾರೆ ಮತ್ತು ಕಾಟೇರಮ್ಮ ಅಂತದ್ದು ಹೇಳಿ ಎಲ್ಲ ದೇವರುಗಳು ಎಲ್ಲ ನಮ್ಮೂರಲ್ಲಿ ಹೇಳ್ಬೇಕಂತಂದರೆ ಇವತ್ತೊಂದು ಖುಷಿಯಿಂದ ಹೇಳ್ತಾ ಇದ್ದೀವಿ. ಏನು ಖುಷಿಯಿಂದ ಹೇಳ್ತಾ ಇದ್ದೀವಿ ಅಂದರೆ 2019ರಲ್ಲಿ ಕೋವಿಡ್ ಬಂತು. ನಮ್ಮೂರಲ್ಲಿ ಸುಮಾರು ಒಂದು 40-50 ಜನಕ್ಕೆಲ್ಲ ಬ್ಲಾಕ್ ನಾವೇ ಮಾಡಿದ್ವು. ಆದ್ರೂ ಎಲ್ಲರೂ ಚೇತರಿಸ್ಕೊಂಡೆ. ನಮ್ಮ ಸುತ್ತಮುತ್ತ ಎಲ್ಲ ಪಾಪ ಅವರು ಕೋವಿಡ್ನಲ್ಲಿ ಸತ್ತಿರ್ತಕ್ಕಂಥ ಅವರು ಆರೋಗ್ಯ ಐಶ್ವರ್ಯ ಅವ್ರಿಗೂ ಸದಾ ಭಗವಂತ ಆಶೀರ್ವಾದ ಮಾಡಲಿ ಅಂತೇಳಿ ಕೋರ್ಕೊತೀವಿ. ಯಾಕೆ ಹೇಳ್ತೀವಿ ಅಂದರೆ ನಮ್ಮೂರಲ್ಲಿ ಇರ್ತಕ್ಕಂಥ ಅಮ್ಮನವರು ಮತ್ತು ಶನಿಮಾತಮ್ಮ ಸ್ವಾಮಿ, ಕೋದಂಡರಾಮ ಸ್ವಾಮಿ, ಆಂಜನೇಯ ಸ್ವಾಮಿ ಇವರೆಲ್ಲ ಇರ್ತಕ್ಕಂಥ ಒಂದು ಇದರಿಂದ ನಮ್ಮೂರಲ್ಲಿ ಇವತ್ತು ಶಾಂತವಾಗಿದ್ದೀವಿ ಹೇಳ್ಬೇಕಂತಂದರೆ. ಸೊ ಇವತ್ತು ನಾವು ಮಾಡ್ತಾ ಇರತಕ್ಕಂಥ ಹೊಸ ವರ್ಷದಿಂದ ಪೂಜೆ ಮಾಡ್ತಕ್ಕಂಥದ್ದು ದಿನಾಂಕ 30/3/26 ಸೋಮವಾರ ಬೆಳಗ್ಗೆ 5-4 ಭಾನುವಾರ ಬೆಳಗ್ಗೆ ತನಕ 5 ದಿನ ಪ್ರೋಗ್ರಾಮ್ ಇರುತ್ತೆ. ಇಲ್ಲಿ ರಥೋತ್ಸವ ಪ್ರಥಮ ಬಾರಿಗೆ ಮಾಡ್ತಾಯಿದ್ದೀವಿ. ರಥೋತ್ಸವ ಬಂದು 2ನೇ ತಾರೀಕು ಆದಮೇಲೆ ದೀಪೋತ್ಸವ ಮಾಡ್ತೀವಿ. ದೀಪೋತ್ಸವ ಮಾಡಿದ್ಮೇಲೆ ಮತ್ತು ದೀಪೋತ್ಸವ ಮಾಡಿದ್ಮೇಲೆ ಆದಮೇಲೆ ಅವತ್ತು ಊರಿನ ಗ್ರಾಮಸ್ಥರ ಕಡೆಯಿಂದ ದೀಪಾಲಂಕಾರ ಇರುತ್ತೆ. ಮತ್ತು ಅದಾದಮೇಲೆ ಹಸಿ ಕರಗ ಆವತ್ತೇ ಇರುತ್ತೆ. ಹೂವಿನ ಕರಗ ಬಂದು 3ನೇ ತಾರೀಕು ಶುಕ್ರವಾರ. 4ನೇ ತಾರೀಕು ಬಂದು ಎಲ್ಲ ಸುಮಾರು ಒಂದು 20-25 ಪಲ್ಲಕ್ಕಿ ಆಗುತ್ತೆ. ಹೂವಿನ ಕರಗ ಇದೆ. ಅವತ್ತಿನ ದಿನವೇ ಪಲ್ಲಕ್ಕಿ ಇದೆ. ಪಲ್ಲಕ್ಕಿ ಎಲ್ಲ ನಮ್ಮ ಇದು ಮಲ್ಲಿಗೆ ಪಲ್ಲಕ್ಕಿ, ಕೋದಂಡರಾಮ ಸ್ವಾಮಿದು ಮಲ್ಲಿಗೆ ಪಲ್ಲಕ್ಕಿನೇ, ಆಂಜನೇಯ ಸ್ವಾಮಿದು ಮಲ್ಲಿಗೆ ಪಲ್ಲಕ್ಕಿನೇ, ಅಮ್ಮನವ್ರದ್ದು ಗ್ರಾಮ ದೇವತೆದು ಮಲ್ಲಿಗೆ ಪಲ್ಲಕ್ಕಿನೇ, ಮತ್ತು ಕರ್ಗಮ್ಮಂದು ಮಲ್ಲಿಗೆ ಪಲ್ಲಕ್ಕಿನೇ ಮತ್ತು ದುಗ್ಲಮ್ಮಂದು ಮಲ್ಲಿಗೆ ಪಲ್ಲಕ್ಕಿನೇ. ಸೊ ಇವೆಲ್ಲ ಮಾಡ್ಕೊಂಡು ನಮ್ಮ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸೇರಿ ನಮಗೆ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂಥೇಳಿ ಏನೋ ಒಂದು ಅಮ್ಮನವರ ಪರವಾಗಿ, ಗ್ರಾಮಸ್ಥರ ಪರವಾಗಿ ಕಳಕಳೆಯಿಂದ ಒಂದು ಶಾಂತಿಯಿಂದ ನಡಿಬೇಕಂತೇಳಿ ನಮ್ಮ ಊರಿನ ಪರವಾಗಿ, ಸುತ್ತಮುತ್ತಲಿನ ಪರವಾಗಿ 1-2 ಮಾತನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ದೇವಸ್ಥಾನ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕುವರೆಗೂ ಜಾತ್ರೆ ಇದೆ. ಎಲ್ಲ
ಭಕ್ತಾದಿಗಳು ಬಂದು ನಮಗೊಂದು ಆಶೀರ್ವಾದ ಮಾಡಿ ಭಗವಂತನಿಗೆ ತೀರ್ಥ ಪ್ರಸಾದ ತಗೊಂಡು ನಮಗೆ ಒಂದು ಆಶೀರ್ವಾದ ಮಾಡಿ ಹೋಗ್ಬೇಕು ತನು ಮನ ಧನ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತೇಳಿ ನಮ್ಮ ಮಾಧ್ಯಮರ ಮುಖಾಂತರ ಹಾಗೂ ಅವ್ರಿಗೂ ಒಂದು ನಮಸ್ಕಾರ, ನಮ್ಮ ಪೊಲೀಸ್ ಇಲಾಖೆಯವ್ರಿಗೂ ಅವ್ರಿಗೂ ಒಂದು ನಮಸ್ಕಾರ.